ನಮಸ್ಕಾರ. ನಗು ಅನ್ನೋದು ಕೇವಲ ಒಂದು ಎಮೋಷನ್ ಅಷ್ಟೇ ಅಲ್ಲ, ಅದೊಂದು ಕಟುವಾದ ಸತ್ಯವನ್ನ ಹೇಳೋಕಿರೋ ಅತ್ಯಂತ ಪವರ್ಫುಲ್ ಅಸ್ತ್ರ. ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋದಿಕ್ಕೆ, ಅಧಿಕಾರಶಾಹಿಯನ್ನ ಪ್ರಶ್ನೆ ಮಾಡೋದಿಕ್ಕೆ ಅಥವಾ ನಮ್ಮದೇ ಆದ ನೋವನ್ನ ಮರೆಯೋದಿಕ್ಕೆ ನಗುವಿಗಿಂತ ದೊಡ್ಡ ಮದ್ದು ಮತ್ತೊಂದಿಲ್ಲ. ಪ್ರಸಿದ್ಧ ಲೇಖಕ ಆಸ್ಕರ್ ವೈಲ್ಡ್ ಅವರ ಈ ಮಾತು ಇದನ್ನೇ ಹೇಳುತ್ತೆ. ಕಟು ಸತ್ಯವನ್ನ ನೇರವಾಗಿ ಹೇಳಿದ್ರೆ ಜಗತ್ತೊಪ್ಪಲ್ಲ, ಆದ್ರೆ ಅದೇ ಸತ್ಯವನ್ನ ಹಾಸ್ಯದ ಲೇಪನದಲ್ಲಿ ನೀಡಿದ್ರೆ ಜನ ನಗ್ತಾ ನಗ್ತಾನೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಇದೇ ತಂತ್ರವನ್ನ ಬಳಸಿ ನಮ್ಮ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಮಹಾನ್ ಸಾಧಕರು ನಮ್ಮಲ್ಲಿದ್ದಾರೆ. ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕನ್ನಡ ಹಾಸ್ಯ ಮತ್ತು ವಿಡಂಬನಾ ಸಾಹಿತ್ಯದ ಆ ಅದ್ಭುತ ಪರಂಪರೆಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ನಾಡಿನ ಶ್ರೇಷ್ಠ ಬರಹಗಾರರು ಹಾಸ್ಯವನ್ನ ಕೇವಲ ಮನೋರಂಜನೆಗಾಗಿ ಮಾತ್ರ ಬಳಸಲಿಲ್ಲ, ಬದಲಾಗಿ ಸಮಾಜದ ವಿಮರ್ಶೆ ಮಾಡೋಕೆ, ಜೀವನದ ದೊಡ್ಡ ದುರಂತಗಳನ್ನ ಎದುರಿಸೋಕೆ ಮತ್ತೆ ಭಾಷೆಯ ಜೊತೆ ಚಮತ್ಕಾರ ಮಾಡೋಕೆ ಹಾಸ್ಯವನ್ನ ಹೇಗೆ ಒಂದು ಪ್ರಬಲ ಮಾಧ್ಯಮವಾಗಿ ಪರಿವರ್ತಿಸಿದ್ರು ಅನ್ನೋದನ್ನ ಈ ಪ್ರಸ್ತುತಿಯಲ್ಲಿ ನೋಡೋಣ. ಈ ವಿಶ್ಲೇಷಣೆಯ ಮೂಲಕ ನಾವು ಸಾಗುವ ಹಾದಿ ಇಲ್ಲಿದೆ. 1. ಕನ್ನಡ ಹಾಸ್ಯದ ಬೇರುಗಳು. 2. ರಂಗಭೂಮಿಯ ಕ್ರಾಂತಿ. 3. ಲಿಂಗ ತಾರತಮ್ಯದ ಅಡೆತಡೆಗಳನ್ನು ಮುರಿಯುವುದು. 4. ದುರಂತದಲ್ಲಿ ಹಾಸ್ಯದ ಹುಡುಕಾಟ. ಮತ್ತು 5. ಆಧುನಿಕ ನಗುವಿನ ಪುನರುಜ್ಜೀವನ. 20ನೇ ಶತಮಾನದ ಆರಂಭದ ದಿನಗಳಿಂದ ಹಿಡಿದು ಇಂದಿನ ಮಾಡರ್ನ್ ಸ್ಟ್ಯಾಂಡಪ್ ಕಾಮಿಡಿವರೆಗಿನ ಈ ಜರ್ನಿ ಇದೆಯಲ್ವಾ, ಇದು ಕೇವಲ ನಗುವಿನ ಇತಿಹಾಸ ಮಾತ್ರ ಅಲ್ಲ, ನಮ್ಮ ಸಮಾಜ ಬೆಳೆದು ಬಂದ ಹಾದಿಯ ಚಿತ್ರಣ ಕೂಡ ಹೌದು. ವಿಭಾಗ 1. ಕನ್ನಡ ಹಾಸ್ಯದ ಬೇರುಗಳು. ಆಧುನಿಕ ಕನ್ನಡ ವಿಡಂಬನೆಯ ತಳಪಾಯವನ್ನ ನಿರ್ಮಿಸಿದ ಆ ಯುಗವನ್ನ ಮೊದಲು ಪರಿಚಯ ಮಾಡಿಕೊಳ್ಳೋಣ. ಬ್ರಿಟಿಷರ ಆಡಳಿತದ ಕಾಲದ ಕಷ್ಟಗಳ ನಡುವೆಯೂ ನಗುವಿನ ಮೂಲಕವೇ ಹೋರಾಟದ ಕಿಚ್ಚನ್ನ ಮತ್ತು ಸಮಾಜದ ತಪ್ಪುಗಳನ್ನ ಎತ್ತಿ ತೋರಿಸಿದ ಒಬ್ಬ ಮಹಾನ್ ಪ್ರವರ್ತಕರ ಕಥೆ ಇದು. ಈ ಪ್ರವರ್ತಕರು ಯಾರು ಅಂತ ಮುಂದಕ್ಕೆ ಹೋಗಿ ನೋಡೋಣ ಬನ್ನಿ. ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಗಾಂಧೀಜಿಯವರ ದೊಡ್ಡ ಬೆಂಬಲಿಗರಾಗಿದ್ರು. 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಜೈಲುವಾಸ ಕೂಡ ಅನುಭವಿಸಿದ್ರು. ಆದ್ರೆ ಆ ಸ್ವಾತಂತ್ರ್ಯ ಹೋರಾಟದ ಗಾಂಭೀರ್ಯದ ಜೊತೆಗೇನೆ ತಮ್ಮ ಅದ್ಭುತ ಹಾಸ್ಯವನ್ನ ಬೆರೆಸಿದ್ದು ಅವರ ಹೆಗ್ಗಳಿಕೆ. 1930ರಲ್ಲಿ ಹಳ್ಳಿಯ ಚಿತ್ರಗಳು ಮೂಲಕ ನಮ್ಮ ಗ್ರಾಮೀಣ ಬದುಕನ್ನ ಕಣ್ಣಿಗೆ ಕಟ್ಟುವ ಹಾಗೆ ಹೇಳಿದ್ರು. ಹಾಗೇನೆ ಅಮೆರಿಕದಲ್ಲಿ ಗುರೂರು ಅನ್ನೋ ಪುಸ್ತಕದಲ್ಲಿ ಅಮೆರಿಕದ ಪ್ರವಾಸವನ್ನ ಅಪ್ಪಟ ಭಾರತೀಯನ ದೃಷ್ಟಿಕೋನದಿಂದ ಎಷ್ಟು ವಿಡಂಬನಾತ್ಮಕವಾಗಿ ವಿವರಿಸಿದ್ರು ಅಂದ್ರೆ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೇ ಒಲಿದುವಂತು. ವಿಭಾಗ 2. ರಂಗಭೂಮಿಯ ಕ್ರಾಂತಿ. ಸಾಹಿತ್ಯದ ಪುಟಗಳಿಂದ ಈಗ ನಾವು ರಂಗಭೂಮಿಯತ್ತೆ ಹೆಜ್ಜೆ ಹಾಕೋಣ. ವೇದಿಕೆಯ ಮೇಲೆ ಹಾಸ್ಯ ಅನ್ನೋದು ಹೇಗೆ ಬಂಡಾಯದ ಸಾಧನ ಆಯಿತು ಅನ್ನೋದನ್ನ ತಿಳಿಯೋದು ನಿಜಕ್ಕೂ ರೋಚಕ. ಸರಿ, ಈಗ ಇದರ ಆಳಕ್ಕೆ ಇಳಿಯೋಣ. ಟಿ.ಪಿ. ಕೈಲಾಸಂ ಈ ಹೆಸರನ್ನ ಕೇಳದ ಕನ್ನಡಿಗರು ಯಾರೂ ಇಲ್ಲ ಅಲ್ವಾ? ಇವರನ್ನ ಪ್ರಹಸನ ಪ್ರಪಿತಾಮಹ ಅಂದ್ರೆ ಹಾಸ್ಯ ನಾಟಕಗಳ ಮುತ್ತಜ್ಜ ಅಂತಾನೆ ಕರೆಯಲಾಗುತ್ತೆ. ನಮ್ಮ ಸ್ಥಳೀಯ ರಂಗಭೂಮಿಯಲ್ಲಿ ಅವರು ತಂದ ಆ ಕ್ರಾಂತಿಗಾಗಿ ಈ ಬಿರುದು ಅವರಿಗೆ ಸಿಕ್ಕಿದೆ. ಕೈಲಾಸಂ ಅವರು ಆ ಕಾಲದ ನಾಟಕಗಳ ಹಳೆಯ ಸಂಪ್ರದಾಯಗಳನ್ನ ಧೈರ್ಯವಾಗಿ ವಿರೋಧಿಸಿದ್ರು. ಹೇಗಿತ್ತು ಗೊತ್ತಾ ಅವಾಗಿನ ನಾಟಕಗಳು? ಬರೀ ಪೌರಾಣಿಕ ಕತೆಗಳು, ರಾಜಮಹಾರಾಜರ ವೇಷಭೂಷಣಗಳು, ವಿಪರೀತ ಸಂಗೀತದ ಗೀಳು. ಆದ್ರೆ ಕೈಲಾಸಂ ಏನ್ ಮಾಡಿದ್ರು ಅಂದ್ರೆ ಮಧ್ಯಮ ವರ್ಗದ ಜನರ ದೈನಂದಿನ ಜೀವನವನ್ನ, ಆಡುಮಾತಿನ ನೈಜ ಆಧುನಿಕ ಕನ್ನಡ ಭಾಷೆಯನ್ನ ಮತ್ತು ತುಂಬಾ ಸರಳವಾದ ಸೆಟ್ಟುಗಳನ್ನ ವೇದಿಕೆಯ ಮೇಲೆ ತಂದ್ರು. ಇದರಿಂದ ನಾಟಕಗಳು ಸಾಮಾನ್ಯ ಜನರಿಗೆ ತುಂಬಾ ಹತ್ರ ಆಯ್ತು. ಅವರ ಪರ್ಸನಲ್ ಲೈಫ್ ಸ್ಟೈಲ್ ಕೇಳಿದ್ರಂತೂ ಆಶ್ಚರ್ಯ ಆಗತ್ತೆ. ಲಂಡನ್ನಲ್ಲಿ ಓದಿದ್ದ ಅವರು ಭೂಗರ್ಭಶಾಸ್ತ್ರಜ್ಞರಾಗಿ ಸರ್ಕಾರಿ ಉದ್ಯೋಗದಲ್ಲಿದ್ರು. ಆದ್ರೆ ಆ ಕೆಲಸವನ್ನ ಬಿಟ್ಟು ಒಂದು ಬೊಹೀಮಿಯನ್ ಜೀವನ ಶೈಲಿಯನ್ನ ಅಪ್ಪಿಕೊಂಡ್ರು. ಮೈಸೂರಿನ ಚಾಮರಾಜಪುರಂನಲ್ಲಿದ್ದ ಒಂದು ಸಣ್ಣ ಕೊಳೆಯಾದ ಅಸ್ತವ್ಯಸ್ತವಾದ ಕೋಣೆಯನ್ನ ಅವರು ಪ್ರೀತಿಯಿಂದ ನೂಕ್ ಅಂತ ಕರಿತಾ ಇದ್ರು. ಕಂಟಿನ್ಯೂಸ್ ಆಗಿ ಸಿಗರೇಟ್ ಸೇದುತ್ತಾ ರಾತ್ರಿ 10 ಗಂಟೆಯ ನಂತರ ತಮ್ಮ ವಿದ್ಯಾರ್ಥಿಗಳಿಗೆ ಅದ್ಭುತ ನಾಟಕಗಳನ್ನ ಬಾಯ್ಪಾಠವಾಗಿ ಹೇಳಿ ಡಿಕ್ಟೇಟ್ ಮಾಡ್ತಿದ್ರು. ಇದಂತರ ನಿಜವಾದ ಸೃಜನಶೀಲ ಹುಚ್ಚು, ಖಂಡಿತ. ವಿಭಾಗ 3. ಲಿಂಗ ತಾರತಮ್ಯದ ಅಡೆತಡೆಗಳನ್ನು ಮುರಿಯುವುದು. ಹಾಸ್ಯ ಅನ್ನೋದು ಕೇವಲ ನಗ್ಸೋಕೆ ಮಾತ್ರ ಸೀಮಿತ ಅಲ್ಲ, ಕಟ್ಟುನಿಟ್ಟಾದ ಸಾಮಾಜಿಕ ರಚನೆಗಳ ವಿರುದ್ಧ ಹೋರಾಡೋಕೆ ಇದೊಂದು ದೊಡ್ಡ ಅಸ್ತ್ರ. ಈ ನಿಟ್ಟಿನಲ್ಲಿ ಮಹಿಳಾ ದೃಷ್ಟಿಕೋನವನ್ನ ತಂದ ಒಬ್ಬ ಅಪ್ರತಿಮ ಲೇಖಕಿಯ ಕಡೆಗೆ ಗಮನ ಹರಿಸೋಣ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ ಟಿ. ಸುನಂದಮ್ಮನವರು ಎದುರಿಸಿದ ಸವಾಲುಗಳು. ತರಗತಿಯಲ್ಲಿದ್ದ ಏಕೈಕ ಹುಡುಗಿ ಅವರಾಗಿದ್ರು, ಆದ್ರೂ ಓದಿನಲ್ಲಿ ಎಲ್ಲ ಹುಡುಗರಿಗಿಂತ ಮುಂದಿದ್ರು. ಆದ್ರೆ ಅಂದಿನ ಸಮಾಜದ ಕಟ್ಟುಪಾಡುಗಳಿಂದ ಕೇವಲ 11ನೇ ವಯಸ್ಸಿಗೆ ಅವರ ಮದುವೆ ಆಗೋಯ್ತು. ಆದ್ರೂ ಅವರು ಎದೆಗುಂದಲಿಲ್ಲ. ದಶಕಗಳ ನಂತರ 1979ರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಮೊದಲ ಅಧ್ಯಕ್ಷಿಯಾಗಿ ಹೊರಹೊಮ್ಮಿದ್ರು. ಎಂಥ ಸ್ಫೂರ್ತಿದಾಯಕ ಕಥೆ ಅಲ್ವಾ?
ಸುನಂದಮ್ಮನವರ ಬರಹದ ಶಕ್ತಿ ಅಡಗಿದ್ದೇ ಅವರ ಸೂಕ್ಷ್ಮವಾದ ಗ್ರಹಿಕೆಯಲ್ಲಿ. ಕೇವಲ 25ನೇ ವಯಸ್ಸಿನಲ್ಲಿ ಪ್ರತಿಷ್ಠಿತ ಕೊರವಂಜಿ ಹಾಸ್ಯ ಪತ್ರಿಕೆಗೆ ಬರೆಯಲಾರಂಭಿಸಿದ ಅವರು ಬೆಂಗಳೂರಿನ ಬಸವನಗುಡಿಯ ದೈನಂದಿನ ಜೀವನ, ಅಕ್ಕಪಕ್ಕದ ಮನೆಯವರ ಸ್ವಭಾವಗಳು, ಮಧ್ಯಮ ವರ್ಗದ ಹೆಣ್ಣುಮಕ್ಕಳ ತಲ್ಲಣಗಳನ್ನ ಅತ್ಯಂತ ಮಾರ್ಮಿಕವಾಗಿ ಮತ್ತು ಹಾಸ್ಯಭರಿತವಾಗಿ ಬರೆದ್ರು. ಕನ್ನಡ ಹಾಸ್ಯ ಸಾಹಿತ್ಯದಲ್ಲಿ ಫೀಮೇಲ್ ಪರ್ಸ್ಪೆಕ್ಟಿವ್ ಅನ್ನ ಅಂದ್ರೆ ಮಹಿಳಾ ದೃಷ್ಟಿಕೋನವನ್ನ ಅಷ್ಟು ಯಶಸ್ವಿಯಾಗಿ ತಂದ ಕೀರ್ತಿ ಇವರಿಗೆ ಸಲ್ಲುತ್ತೆ. ವಿಭಾಗ 4 ದುರಂತದಲ್ಲಿ ಹಾಸ್ಯದ ಹುಡುಕಾಟ. ಇಲ್ಲಿಯವರೆಗೆ ನಾವು ಸಾಮಾಜಿಕ ಹಾಸ್ಯವನ್ನ ನೋಡಿದ್ವಿ. ಆದ್ರೆ ಈಗ ನಾವು ಸ್ವಲ್ಪ ಭಾವುಕವಾದ ಮತ್ತು ಆಳವಾದ ಘಟ್ಟಕ್ಕೆ ಬಂದಿದ್ದೀವಿ. ಕನ್ನಡದ ಅಪ್ರತಿಮ ಹಾಸ್ಯಗಾರ ಬೀಚಿಯವರ ಜೀವನದ ಕಡೆಗೆ ನಾವೀಗ ಸಾಗೋಣ. ಒಂದ್ಸಲ ಯೋಚನೆ ಮಾಡೋಣ. ಕಣ್ಣೀರು ಮತ್ತು ಕಷ್ಟಗಳಿಂದಲೇ ತುಂಬಿ ಹೋದ ಜೀವನದಲ್ಲಿ ಯಾರಾದ್ರೂ ನಗುವನ್ನ ಹುಡುಕಲು ಸಾಧ್ಯನಾ? ಈ ಪ್ರಶ್ನೆಗೆ ನೇರವಾದ ಉತ್ತರ ಅಂದ್ರೆ ರಾಯಸಂ ಭೀಮಸೇನರಾವ್. ಇವರನ್ನೇ ನಾವೆಲ್ಲರೂ ಪ್ರೀತಿಯಿಂದ ಬೀಚಿ ಅಂತ ಕರೆಯೋದು. ಬೀಚಿಯವರ ಬದುಕು ಖಂಡಿತ ಸಾಮಾನ್ಯ ಆಗಿರಲಿಲ್ಲ. ಹುಟ್ಟಿದ ತಕ್ಷಣವೇ ತಾಯಿಯಿಂದ ತಿರಸ್ಕರಿಸಲ್ಪಟ್ಟು ಮೊರದ ಮೇಲೆ ಅನಾಥವಾಗಿ ಬಿಡಲ್ಪಟ್ರು. ಶಾಲೆ ಕಲಿಯೋಕೆ ಅಪರಿಚಿತರ ಬಳಿ ಹಣ ಬೇಡಿ 10ನೇ ತರಗತಿ ಮುಗಿಸಿದ್ರು. ಇವೆಲ್ಲಕ್ಕಿಂತ ಘೋರವಾದದ್ದು 1968ರಲ್ಲಿ ನಡೆದ ಘಟನೆ. ತಮ್ಮ 22 ವರ್ಷದ ಯುವ ಮಗನ ಚಿತೆಗೆ ತಾವೇ ಬೆಂಕಿ ಇಡ್ಬೇಕಾದ ಹೃದಯ ವಿದ್ರಾವಕ ಪರಿಸ್ಥಿತಿ ಅವರಿಗೆ ಎದುರಾಯಿತು. ಇಂತಹ ದುರಂತಗಳು ಯಾರನ್ನಾದ್ರೂ ಹುಚ್ಚರನ್ನಾಗಿಸ್ಬಿಡುತ್ತೆ, ಹೌದಲ್ವಾ? ಮಗನ ಸಾವಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ ಬೀಚಿಯವರ ಬಳಿ ಗೀತಾ ಪ್ರಕಾಶನದ ರಾಮಚಂದ್ರಯ್ಯನವರು ಬಂದ್ರು. ಬೀಚಿಯವರ ಕೈಹಿಡಿದು ಹೊರತಂದು ಅವರ ಜೇಬಿಗೆ 300 ರೂಪಾಯಿಗಳನ್ನ ಬಲವಂತವಾಗಿ ತುರುಕಿದ್ರು. ಬೀಚಿ ಕಣ್ಣೀರು ಹಾಕ್ತಾ, ನನಗೆ ಈ ಜನ್ಮದಲ್ಲಿ ಇನ್ನು ಲೇಖನಿ ಹಿಡಿಯೋಕೆ ಸಾಧ್ಯವಿಲ್ಲ ಅಂದ್ರು. ಕೇಳದೆ ಅವರು ಹೊರಟೋದ್ರು. ಆ 300 ರೂಪಾಯಿಗಳ ಋಣ ತೀರಿಸಲೇಬೇಕೆಂಬ ಹಂಬಲ ಕಣ್ಣೀರಿನ ನಡುವೆಯೋ ಬೀಚಿಯವರನ್ನ ಮತ್ತೆ ಲೇಖನಿ ಹಿಡಿಯೋವಂತೆ ಮಾಡ್ತು. ಆ ಒಂದು ಸಣ್ಣ ಕರುಣೆಯ ಕಾರ್ಯ ಅವರನ್ನ ಮತ್ತೆ ಸಾಹಿತ್ಯ ಲೋಕಕ್ಕೆ ಕರೆತಂತು. ಇಷ್ಟೆಲ್ಲ ಕಷ್ಟ ಅನುಭವಿಸ್ತ್ರು. ಆಶ್ಚರ್ಯ ಅಂದ್ರೆ ಅವರು ಬರೋಬ್ಬರಿ 60 ಅದ್ಭುತ ಪುಸ್ತಕಗಳನ್ನ ಬರೆದ್ರು. ಅದರಲ್ಲಿ ಅವರ ಆತ್ಮಕಥೆ ಕೂಡ ಸೇರಿದೆ. ಆ ಆತ್ಮಕಥೆಗೆ ಅವರು ಕೊಟ್ಟ ಹೆಸರು ನನ್ನ ಬಯೋಗ್ರಫಿ. ನೋಡಿ, ಇಂಗ್ಲಿಷ್ನ ಬಯೋಗ್ರಫಿ ಮತ್ತು ಕನ್ನಡದ ಭಯ ಅನ್ನೋ ಪದಗಳನ್ನ ಸೇರಿಸ್ ಮಾಡಿದ ಈ ಚಮತ್ಕಾರ ಇದೆಯಲ್ಲ, ಇದೇ ಅವರ ಅಸಾಧಾರಣ ಬುದ್ಧಿಮತ್ತೆಗೆ ಸಾಕ್ಷಿ. ಮೋಸ, ದ್ರೋಹ ಮತ್ತು ಮರೆಯಲಾಗದ ನಷ್ಟಗಳನ್ನ ಅನುಭವಿಸಿದ್ರೂ ಬೀಚಿಯವರು ಎಂದಿಗೂ ಸಮಾಜದ ಮೇಲೆ ದ್ವೇಷ ಸಾಧಿಸಿಲ್ಲ. ಅವರ ಹಾಸ್ಯದಲ್ಲಿ ಕಹಿ ಇರಲಿಲ್ಲ. ಬದಲಾಗಿ ಅದು ಅವರ ನಂಬಲಾಗದ ಸ್ಥೈರ್ಯದ ಸಂಕೇತವಾಗಿತ್ತು. ಮನುಷ್ಯತ್ವದ ಮೇಲಿನ ಅವರ ಈ ಅಪಾರ ನಂಬಿಕೆಯೇ ಅವರ ಸಾಹಿತ್ಯವನ್ನ ಇವತ್ತಿಗೂ ಅಮರವಾಗಿಸಿದೆ. ವಿಭಾಗ 5 ಆಧುನಿಕ ನಗುವಿನ ಪುನರುಜ್ಜೀವನ. ಇತಿಹಾಸದ ಆಳವಾದ ಪುಟಗಳಿಂದ ಈಗ ನಾವು ಮತ್ತೆ ನಮ್ಮ ಪ್ರಸ್ತುತ ಕಾಲಘಟ್ಟಕ್ಕೆ ಬರೋಣ. ಹಳೆಯ ದಿಗ್ಗಜರು ಹುಟ್ಟುಹಾಕಿದ ಈ ಭಾಷಾ ಚಮತ್ಕಾರ ಇವತ್ತು ಹೇಗಿದೆ ಅಂತ ನೋಡೋಣ. ಆಧುನಿಕ ಯುಗದಲ್ಲಿ ಈ ನಗುವಿನ ಪರಂಪರೆಯನ್ನ ದುಂಡಿರಾಜ್ ಅವರಂತವರು ಮುಂದುವರೆಸಿಕೊಂಡೋಗ್ತಾ ಇದ್ದಾರೆ. ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಪ್ರವೃತ್ತಿಯಲ್ಲಿ ಅವರು ಚುಟುಕು ಕವನಗಳ ಬಾದಶ. ಕೆಲವು ಸಾಲುಗಳಲ್ಲಿ ಇಡೀ ಸಮಾಜವನ್ನ ನಗಿಸ್ತಲೇ ಚಿಂತನೆಗೆ ಹಚ್ಚುವ ಅವರ ಶೈಲಿ ನಿಜಕ್ಕೂ ಕಮಾಲ್. ಭಾಷೆ ಮೇಲಿನ ಹಿಡಿತವಿದ್ರೆ ಹಾಸ್ಯ ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಸ್ಟ್ಯಾಂಡಪ್ ಕಮೇಡಿಯನ್ ಗಂಗಾವತಿ ಪ್ರಾಣೇಶ್ ಅವರು ಅತ್ಯದ್ಭುತವಾಗಿ ವಿವರಿಸ್ತಾರೆ. ಈ ವಾಕ್ಯ ನೋಡಿ, ಜಾತ್ರೆಯಲ್ಲಿ ಎಳೆಯುವ ತೇರನ್ನ ನೋಡುವುದು ಬಹಳ ಚಂದ. ಇದು ಭಕ್ತಿ ಮತ್ತು ಸಂಭ್ರಮದ ವಾಕ್ಯ. ಆದ್ರೆ ಎಳೆ ಪದದ ಮುಂದೆ ಒಂದು ಸಣ್ಣ ಕಾಮ ಅಂದ್ರೆ ಅಲ್ಪವಿರಾಮ ಹಾಕಿದ್ರೆ ಏನಾಗುತ್ತೆ ಗಮನಿಸಿ. ಜಾತ್ರೆಯಲ್ಲಿ ಎಳೆ ಯುವತಿಯರನ್ನ ನೋಡುವುದು ಬಹಳ ಚಂದ. ಕೇವಲ ಒಂದು ಕಾಮ ಇಡೀ ವಾಕ್ಯದ ಅರ್ಥವನ್ನೇ ಭಕ್ತಿಯಿಂದ ತುಂಟುತನಕ್ಕೆ ಹೇಗೆ ಬದಲಾಯಿಸುತ್ತೆ ಅನ್ನೋದು ನಿಜಕ್ಕೂ ಭಾಷೆಯ ಸೌಂದರ್ಯ ಮತ್ತು ಕಾಮಿಡಿಯ ಶಕ್ತಿಯಲ್ವಾ? ಈ ಸುಂದರವಾದ ವಿಶ್ಲೇಷಣೆಯನ್ನ ನಾವು ಬೀಚಿಯವರ ಅತ್ಯಂತ ಅರ್ಥಪೂರ್ಣವಾದ ಮಾತಿನೊಂದಿಗೆ ಮುಕ್ತಾಯ ಮಾಡೋಣ. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಹಾಸ್ಯ ಮತ್ತು ಪ್ರೀತಿ ಆ ಭಾರವನ್ನ ಖಂಡಿತ ಕಡಿಮೆ ಮಾಡುತ್ತೆ. ದ್ವೇಷದ ಕತ್ತಲನ್ನ ಬಿಟ್ಟು ಪ್ರೀತಿಯ ಬೆಳಕಿನ ಕಡೆಗೆ ಸಾಗುವ ಈ ಮೆಸೇಜ್ ಆಸ್ಕರ್ ವೈಲ್ಡ್ ಹೇಳಿದ ಮಾತಿನಷ್ಟೇ ಸಾರ್ವಕಾಲಿಕ. ಈ ಅದ್ಭುತ ಹಾಸ್ಯ ದಿಗ್ಗಜರ ಬದುಕಿನಿಂದ ಕಲಿಯಬೇಕಾದ ದೊಡ್ಡ ಪಾಠ ಅಂದ್ರೆ ಪರಿಸ್ಥಿತಿ ಏನೇ ಇರ್ಲಿ ನಗೋದನ್ನ ಮತ್ತು ನಗ್ಸೋದನ್ನ ಮಾತ್ರ ಮರಿಬಾರ್ದು. ಹಾಗಾದ್ರೆ ನಮ್ಮ ಇಂದಿನ ಕೃತಕ ಮತ್ತು ಒತ್ತಡದ ಬದುಕಿನಲ್ಲಿ ಕಟು ಸತ್ಯಗಳನ್ನ ಹೇಳೋಕೆ ನಾವೆಲ್ಲರೂ ಈ ನಗುವಿನ ಅಸ್ತ್ರವನ್ನ ಹೇಗೆ ಬಳಸ್ಕೊಳ್ಬಹುದು? ಯೋಚಿಸಿ.